ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅಗಲಿಕೆಗೆ ದೇಶದಾದ್ಯಂತ ಗಣ್ಯರು ಕಂಬನಿ ಮಿಡಿತಾ ಇದ್ದಾರೆ, ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಅನಿರೀಕ್ಷಿತ ನಿಧನಕ್ಕೆ ದೇಶದಾದ್ಯಂತ ರಾಜಕೀಯ ಗಣ್ಯರು ತೀವ್ರ ಸಂತಾಪವನ್ನ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇರಬಹುದು, ಶರದ್ ಪವಾರ್ ಸೇರಿದ ಹಾಗೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಇವತ್ತು ಬೆಳಿಗ್ಗೆ 8:45ರ ಸುಮಾರಿಗೆ ಆದಂತಹ ಅಪಘಾತ. ಲಿಯರ್ ಜೆಟ್ 45 ಚಾರ್ಟರ್ಡ್ ವಿಮಾನ ಪತನಗೊಂಡಿದೆ. ಆ ವಿಮಾನದಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿದ ಹಾಗೆ 6 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ, ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ಬಹಳ ಆಘಾತಕಾರಿಯಾದಂಥ ಒಂದು ಸುದ್ದಿ. 8 ಬಾರಿ ಶಾಸಕರಾಗಿ, ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ದುರಂತದ್ದು ಬಹಳ ನೋವು ತರ್ತಕ್ಕಂಥ ಸಂಗತಿ. ಆ ನೋವನ್ನು ತಡಿತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ. ಅವರ ಕುಟುಂಬದ ಸದಸ್ಯರು ಕೂಡ ನೋವು ತಡೆಯುವಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಹಾರಾಷ್ಟ್ರ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಸಾಕಷ್ಟು ಸುಮಧುರ ಭಾವನೆಯಿಂದ ಇದ್ದವರು. ನಾವು ದೂದ್ಗಂಗಾ ಪ್ರಾಜೆಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಪದಮ್ ಸಿಂಗ್ ಅವರು ಅವಾಗ ನೀರಾವರಿ ಸಚಿವರಾಗಿದ್ದರೂ ಸಹಿತ, ವಿಲಾಸರಾವ್ ದೇಶಮುಖ್ ಅವರು ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ ಅಜಿತ್ ಪವಾರ್ ಅವರು ಸಹಿತ ಆ ಕೆಲಸ ಆಗೋದಕ್ಕೆ, ಯಾಕಂದರೆ ನಮ್ಮದು ಆಗಲೇ ಅವಾರ್ಡ್ ಟೈಮ್ ಮುಗಿದು ಹೋಗಿತ್ತು. ಆದಾಗ್ಯೂ ನಮ್ಮ ಕರ್ನಾಟಕದ ಆ ನಿಲುವಿಗೆ ಅನುಕೂಲಕರವಾದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದನ್ನು ಸಹಿತ ನೆನಪು ಮಾಡ್ಕೋತೀನಿ. ಅಂಥ ಒಬ್ಬ ಕ್ರಿಯಾಶೀಲ ನಾಯಕ, ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ಸಹಕಾರ ಕ್ಷೇತ್ರದಲ್ಲಿ ಭಾಳ ಎತ್ತರದಲ್ಲಿ ನಿಂತು ಕೆಲಸ ಮಾಡಿದವರು. ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳು ಉಳಿದಿದ್ದರೆ ಅವುಗಳಿಗೆ ಅಜಿತ್ ಪವಾರ್ ಅವರ ಸೇವೆಯೂ ಸಹಿತ ಭಾಳ ವಿಶೇಷವಾದದ್ದು ಅನ್ನೋದನ್ನು ನೆನಪಿಸ್ಕೋತಾ ಅವರಿಗೆ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಎಸ್ಪೆಷಲಿ ಅವರು ಹಣಕಾಸು ಸಚಿವರಾಗಿ ಬಜೆಟನ್ನು ಮಂಡಿಸಿರುವಂಥದ್ದು, ಅವರ ವಿಶೇಷ ಆದ್ಯತೆ ಆದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಿಗೆ ಅವರು ಪ್ರಮುಖ ಆದ್ಯತೆಯನ್ನು ಕೊಟ್ಟಂಥವರು. ಕೈಗಾರಿಕೆಯ ಮೂಲಸೌಕರ್ಯ, ನಗರಾಭಿವೃದ್ಧಿ ಬಗ್ಗೆ ಭಾಳ ಆಸಕ್ತಿ ಇದ್ದಂಥ ಮಹಾನ್ ವ್ಯಕ್ತಿ. ಅವರ ರಾಜಕೀಯ ಬದುಕಿನಲ್ಲಿ ಹಲವಾರು ಏರಿಳಿತವನ್ನು ನೋಡಿದ್ರೂ ಸಹ ದಿಟ್ಟ ನಿರ್ಧಾರಗಳ ಮುಖಾಂತರ ಅವರು ತಮ್ಮ ರಾಜಕೀಯ ಜೀವನವನ್ನು ಬೆಳೆದು ಬಂದಿದ್ದಾರೆ. ಅಜಿತ್ ಪವಾರ್ ಅವರು ಒಬ್ಬ ಒಂದು ತೂಕದ ನಾಯಕರಾಗಿ ಭಾಳ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು. NCPಯಲ್ಲಿ ಅವರ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಡೀ ಸಮಾಜಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ನಾನು ಕೂಡ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬದವರಿಗೆ ಈ ಸಂತಾಪವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿ ತಾವು ತಂದಿರತಕ್ಕಂಥ ಸೂಚನೆಗೆ ನನ್ನ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ಅವರು ಬಹಳಷ್ಟು ವರ್ಷ, ಬಹಳಷ್ಟು ಪೆರಡು ನೀರಾವರಿ ಮಂತ್ರಿಯಾಗಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ, ಇಂಡಸ್ಟ್ರಿಯಲ್ ಮಂತ್ರಿಯಾಗಿ ಮಹಾರಾಷ್ಟ್ರ ಬೆಳಿಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದರು. ಅದರಲ್ಲೂ ಕೂಡ ಅವರು ಭಾಳಷ್ಟು ಧೈರ್ಯವಂತರಾಗಿದ್ದರು. ಭಾಳಷ್ಟು ಧೈರ್ಯವಂತದಿಂದ ಭಾಳಷ್ಟು ಡಿಸಿಷನ್ಗಳನ್ನು ಭಾಳಷ್ಟು ತಗೊಳ್ತಾ ಇದ್ರು. ಇನ್ನೊಂದು, ಅವರು ಜನ ಅನುರಾಗಿಗಳಾಗಿದ್ದರು. ಯಾಕಂತಂದರೆ ಬೆಳಗ್ಗೆ 6:30 ಗಂಟೆಗೆ, ನಾವು ಭಾಳಷ್ಟು ಜನ ಹೇಳ್ತಾರೆ ನಮಗೆ, ಯಾಕಂದರೆ ಭಾಳಷ್ಟು ಹತ್ತಿರದ ಸಂಬಂಧಗಳು ಇರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಮತ್ತು ಬಾರಾಮತಿ ಇದಕ್ಕೆ. ಸೊ ಬೆಳಗ್ಗೆ 6:15ಗೆ ಜನರನ್ನ ಭೇಟಿಯಾಗಲಿಕ್ಕೆ ಶುರು ಮಾಡ್ತಾ ಇದ್ರು. ಯಾವುದೇ ಒಬ್ಬ ರಾಜಕಾರಣಿ ಸಾಮಾಜಿಕ ಬದ್ಧತೆ, ಕಾಳಜಿ ಇದ್ದಂಥವ್ರು ತನ್ನ ಕ್ಷೇತ್ರದಿಂದ ಆಗಿರ್ಬೋದು ಅಥವಾ ಇಡೀ ರಾಜ್ಯದಿಂದ ಬರುವಂಥ ಜನ 6:15ಗೆ, ಇವತ್ತು ಅಜಿತ್ ಪವಾರ್ ಅವ್ರನ್ನ ಭೇಟಿ ಆಗಬೇಕು ಅಂತಂದರೆ ಅವರು 5:15ಗೆ ಹೋಗ್ತಾ ಇದ್ರು, 6 ಗಂಟೆ ವಾಕಿಂಗ್ನಿಂದ ಶುರು ಮಾಡ್ತಾ ಇದ್ರು. ಜನರ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ತಗೊಳ್ತಾ ಇರುವಂಥ ಇಂಥ ಒಬ್ಬ
ಮುತ್ಸದ್ದಿ ರಾಜಕಾರಣಿ. ಕೊನೆಯ ರಾಜಕೀಯ ದಿನಗಳಲ್ಲಿ ಅವ್ರಿಗೆಲ್ಲ ಏನಾಯ್ತು, ಎಷ್ಟು ಕಷ್ಟ ಅನುಭವಿಸಿದ್ರು, ಏನೆಲ್ಲ ಅವ್ರ ಮೇಲೆ ಚಾರ್ಜಸ್ ಆಯಿತು, ಯಾವ ರೀತಿ ರಾಜಕೀಯ ಬದಲಾವಣೆಯ ಸಂದರ್ಭದಲ್ಲಿ ಏನೆಲ್ಲ ರಾಜಕಾರಣ ಆಯಿತು ಅನ್ನೋದು ತಮಗೂ ಎಲ್ಲ ಗೊತ್ತು, ನಮಗೂ ಎಲ್ಲರಿಗೂ ಗೊತ್ತು. ಬಟ್ ಅವರು ಈ ರೀತಿ ಇವತ್ತು ಬೆಳಗ್ಗೆ ದುರ್ಘಟನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ಆಗಲಿ ನಮ್ಮ ಅವರ ಅಭಿಮಾನಿಗಳಿಗೆ ನಂಬಲಿಕ್ಕೆ ಆಗಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಮತ್ತು ಅವರೆಲ್ಲ ಭಾಳಷ್ಟು ಲಕ್ಷಾಂತರ ಕೋಟಿಗಟ್ಟಲೆ ಅಭಿಮಾನಿಗಳಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ತಮ್ಮ ಮೂಲಕ ಕೇಳ್ತೀನಿ. ಅವರು ನಮಗೆಲ್ಲರಿಗೂ ಕೂಡ ಆಘಾತ ಆಗಿದೆ. ಅಜಿತ್ ಪವಾರ್ ಅವರು ಭಾಳ ನಮ್ಮ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವರು, ಸ್ನೇಹಜೀವಿಗಳು. ಅವರ ಆಘಾತ ಆಗಿರ್ತಕ್ಕಂಥದ್ದು ನಮಗೆ ಕೇಳಿ, ಆ ಅಪಘಾತದಲ್ಲಿ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ನಮಗೆ ಭಾಳ ದೊಡ್ಡ ದುಃಖ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅಭಿಮಾನಿಗಳ ಒಂದು ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ. ನಮಗೆಲ್ಲರಿಗೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.